ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಸನ್ನಿ ವ್ಲಾಗ್ಸ್. ಇವತ್ತು ನಾನು ಮನೆಯಲ್ಲಿ ಬಾದುಷಾ ಸ್ವೀಟ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನು ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಬಾದುಷಾನ ನಾನು ಮೈದಾ ಹಸಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಗೋಧಿ ಹಸಿಟ್ಟಲ್ಲಿ ಕೂಡ ಮಾಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಮೈದಾ ಹಸಿಟ್ಟಲ್ಲೇ ಟ್ರೈ ಮಾಡ್ತಾ ಇರೋದು. ಫಸ್ಟು ಮೈದಾ ಒಂದು 1/2 kg ತೊಗೊಂಡೆ. ಅದಾದಮೇಲೆ ಕರ್ಡ್ ಹಾಕಿದ್ದೀನಿ. ಆಮೇಲೆ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಬೆಚ್ಚಗೆ ಮಾಡ್ಕೊಂಡಾದಮೇಲೆ ನಾವು ತುಪ್ಪನೂ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಎತ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್ ಸಾಕು ಅದಕ್ಕೆ. ಅದಾದಮೇಲೆ ಸ್ವಲ್ಪ ಸೋಡಾನು ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಬೇಕು ಇದಕ್ಕೆ. ಇದನ್ನೆಲ್ಲ ಹಾಕಿ ಹಾಗೆ ಡ್ರೈ ಆಗೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ವಿಸ್ಕರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಅದನ್ನು. ಅದಾದಮೇಲೆ ಈ ಥರ ಕೈಯಲ್ಲಿ ಈ ಥರ ಮಾಡಿ ನೋಡಬೇಕು. ಅದಾದಮೇಲೆ ಸ್ವಲ್ಪ ನೀರು ಅದಕ್ಕೆ ತಕ್ಕನಂಗೆ ನೀರು ಹಾಕಿ ಸ್ವಲ್ಪನೇ ಕಲಿಸ್ಕೋಬೇಕು. ಚಪಾತಿ ಹಸಿಟ್ಗಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು. ಅದಾದಮೇಲೆ ಮೈದಾ ಹಸಿಟ್ಟನ್ನ ನಾವು ಮೇನ್ ಏನಂತ ಹೇಳಿದ್ರೆ ಮೈದಾ ಹಸಿಟ್ಟನ್ನ ನಾವು ಜಾಸ್ತಿ ಇಸಕಬಾರ್ದು, ಹೊಡಿಬಾರ್ದು ಮೈದಾ ಹಸಿಟ್ಟನ್ನ. ಅದಾದಮೇಲೆ ಈಗ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಹಸಿಟ್ಟು ರೆಡಿ ಆಯಿತು. ಈಗ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪಾಕಕ್ಕೆ ನೀರು ಹಾಕಿದ್ದೀನಿ. 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ಶುಗರ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಪಾಕ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಈ ಏಲಕ್ಕಿನೂ ಅಷ್ಟೇ ಸ್ವಲ್ಪ ಆದರೆ ಸಾಕು. ಅದಾದಮೇಲೆ ತಿರುಗಿಸ್ತಾ ಇರಬೇಕು ಸೌಟಲ್ಲಿ. ಸ್ವಲ್ಪ ಹಾಗೆ ತಿರುಗಿಸ್ಕೊತಾ ಇದ್ದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸೊ ಅದು ಸ್ವಲ್ಪ ಒಂದೆಳೆ ಪಾಕ ಬಂದ ತಕ್ಷಣ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ. ಈಗ ಬಾದುಷಾನ ರೋಲ್ ಮಾಡಿಕೊಂಡು ಅದರದ್ದೇ ಆದಂಥ ಒಂದು ಶೇಪಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿ ಶಾಕೆ ಎಲ್ಲನೂ ಒಂದೇ ಸೈಜಲ್ಲೇ ತೊಗೋಬೇಕು ನಾನು ಎಲ್ಲನೂ ಒಂದೇ ಸೈಜಲ್ಲೇ ಮಾಡಿದ್ದೆ. ಇದಾದಮೇಲೆ ಅದನ್ನು ಫ್ರೈ ಮಾಡೋದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 3/4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆನ ಹೈ ಫ್ಲೇಮಲ್ಲಿಟ್ಟು ಕಾಯಿಸಬಾರ್ದು, ಲೋ ಫ್ಲೇಮಲ್ಲಿಟ್ಟು ಎಣ್ಣೆ ಬೆಚ್ಚಗಾದರೆ ಸಾಕು ನಾವು ಬಾದುಷಾನ ಅದರೊಳಗಡೆ ಹಾಕ್ಕೊಳ್ಬೋದು. ಇದಾದಮೇಲೆ ಬಾದುಷಾ ಗೋಲ್ಡನ್ ಬ್ರೌನ್ ಬಂದ ತಕ್ಷಣವೇ ನಮಗೆ ಬಾದುಷಾ ರೆಡಿ ಆಗಿರುತ್ತೆ. ಒಳಗಡೆ ಎಲ್ಲ ಬೆಂದಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿದಾಗ. ಇದಾದಮೇಲೆ ನಾನು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಪಾಕನ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿರೋದ್ರಿಂದ ಪಾಕ ತಣ್ಣಗಾಗಿದೆ. ಒಂದು ಬಿಸಿ ಇರಬೇಕು, ಒಂದು ತಣ್ಣಗಿರಬೇಕು. ಆಗ ಬಿಸಿ ಬಾದುಷಾ ರೆಡಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತುಂಬ ಚೆನ್ನಾಗಿ ಸಾಫ್ಟ್ ಬಾದುಷಾ ರೆಡಿ ಆಗುತ್ತೆ.